ಕೂತಾನ ಮನಿ ಒಳಗೆ. ಮಾಳಿಂಗರಾಯರ ಗೌಡರ ಕನಸಿನಾಗ ಬಂದು ಹೇಳ್ತಾರೆ, ಗೌಡ ಬಹಳ ಬ್ಯಾಸರ ಮಾಡ್ಕೊಂಡು ನನ್ನ ಮೇಲೆ ಭಾರ ಹಾಕಿ ಬಂದಿದೆ ಅಂತ ಹೇಳಿದ್ರು. ಅವಾಗ ಹೇಳ್ತಾರ ಪುಣ್ಯಾತ್ಮರ ಮಾಳಿಂಗರಾಯರ, ನೀನೇನ್ ಕರಾರು ಮಾಡಿದ ಭೂಮಿ ನಾಟಬೇಕಂತ ವಿಚಾರ ಮಾಡಿದಿ. ಭೂಮಿ ನಾಟಬೇಕಂದಿ ನಿನಗ ಸಂತಾನ ಆಗುದಿಲ್ಲ, ನಿನಗ ಸಂತಾನ ಬೇಕಂದ್ರೆ ಭೂಮಿ ನಾಟೋದಿಲ್ಲ. ಎರಡರೊಳಗೆ ಯಾವ್ದು ಆಯ್ಕೆ ಮಾಡ್ಕೋ ಅಂತ ಹೇಳ್ತಾರೆ. ಇವತ್ತು ಜೇವರ ಒಳಗ ಆ ಚನ್ನಬಸಪ್ಪ ಗೌಡ್ರ ಗುಡಿ ಅದ, ನುಡಿ ನಡೀತದ, ಇವತ್ತೇ ಕೂಡ ಸಿಗುತ್ತದ. ಅಂತ ಪುಣ್ಯಾತ್ಮರೇ ಗೌಡ್ರು ಕೂಡ ಅಷ್ಟೇ ದಿಟ್ಟವಾಗಿದ್ರು. ನಂದು ಒಂದು ಮಕ್ಕಳ ಮರಿ ತಗೊಂಡು ನಾನೇನ್ ಮಾಡ್ಲಿ, ಜಗತ್ತಿನಾಗ ನಿನ್ನ ಭಂಡಾರದ ಶಕ್ತಿ ಹೇಗೈತೆ ತಿಳ್ಕೊಂಡು ಸೂರ್ಯ ಚಂದ್ರ ಇರುವವರೆಗೆ, ನೆಲಬಂದ ಗಂಗೆ ಹರಿವರಿಗೆ, ಪಾರಾನಪೋರು ಇರುವವರೆಗೆ ಶಾಶ್ವತ ನಿನ್ನ ಹೆಸರು ಉಳಿಬೇಕು, ಭೂಮಿ ಒಂದೇ ನಾಟಬೇಕು, ನನಗೆ ಅವಶ್ಯಕತೆ ಇಲ್ಲ ಇನ್ನೊಂದು ಅಂತ ಹೇಳ್ತಾರೆ. ಅವಾಗ ಹೇಳಿದ 9 ದಿವಸಕ್ಕೆ ನೀನು ಹೊಲಕ್ಕೆ ಹೋಗಿ ನೋಡು, ಭೂಮಿ ನಾಟಿರ್ತದ. ಅವಾಗ ಬಂಧುಗಳೇ 10ನೇ ದಿವಸಕ್ಕೆ ಯಾರೋ ಬಂದು ಹೇಳ್ತಾರೆ ಗೌಡ್ರಿಗೆ, ಗೌಡ್ರ ಏನ್ರಿ ನಿಮ್ ಮಗ ಭೂಮಿಯಾಗ ಜ್ವಾಳದ ಬೀಜ ಬಿಟ್ಟ, ಅಂಡಾಳ ನಾಟಿದಂಗ ಭೂಮಿ ನಾಟೈತಿ, ಅಂಡಾಳ ನಾಟಿದಂಗ ಭೂಮಿ ನಾಟೈತಿ ಅಂತಕ್ಕಂಥ ಮಾತು ಹೇಳ್ತಿ. ಬೀಜನ ಬಿಟ್ಟಿಲ್ಲ, ಇದು ವಿಜ್ಞಾನ ನಂಬುದಿಲ್ಲ. ಆದ್ರೂ ಪುಣ್ಯಾತ್ಮರೇ ನಮ್ಮ ಭಾರತ ದೇಶದೊಳಗ ಭಕ್ತಿ ಪ್ರಧಾನ ಒಳಗಟ್ಟು ಶಕ್ತಿ ಅದು.